ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಖಾರವಾಗಿ ಖಡಕ್ ಆದಂಥ ಒಂದು ಚಿಕನ್ ಪುಳಿ ಮುಂಚಿ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ತುಂಬ ಟೇಸ್ಟ್ ಆಗ್ತದೆ ಚಿಕನ್ ಪುಳಿ ಮುಂಚಿ. ಒಂದು ಎರಡೂವರೆ ಕೆ ಜಿದು ಚಿಕನ್ ಪುಳಿ ಮುಂಚಿ ಮಾಡ್ತಾ ಇದ್ದೇನೆ ನಾನು ಚಿಕನ್ ಪುಳಿ ಮುಂಚಿದು ರೆಸಿಪಿ ಆಲ್ರೆಡಿ ಒಮ್ಮೆ ಹಾಕಿದ್ದೇನೆ ನನ್ನ ಚಾನಲ್ನಲ್ಲಿ. ಆದರೆ ಇವತ್ತು ಸ್ವಲ್ಪ ಬೇರೆ ವಿಧಾನದಲ್ಲಿ ಸ್ವಲ್ಪ ಚೇಂಜ್ ಆಗಿ ಬೇರೆ ಟೈಪಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಸ್ವಲ್ಪ ಖಾರವಾಗಿ ಖಡಕ್ಕಾಗಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಇದು ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು ಒಂದು 30ರಿಂದ 35 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಒಂದು 20 ಗುಂಟೂರು ಮೆಣಸು ತಗೊಂಡಿದ್ದೇನೆ. ನೋಡಿ, ಒಂದು 3 ಚಮಚದಷ್ಟು ಕೊತ್ತಂಬರಿಗೆ, ಮತ್ತು ಒಂದು 1.5 ಸ್ಪೂನ್ನಷ್ಟು ಜೀರಿಗೆ, ಮತ್ತೊಂದು 2 ಟೇಬಲ್ ಸ್ಪೂನ್ನಷ್ಟು ಪೆಪ್ಪರ್ ಕಾರ್ನ್, ಮತ್ತು ಒಂದು 1/4 ಚಮಚದಷ್ಟು ಸಾಸಿವೆ, ಮತ್ತೊಂದು 1/4 ಚಮಚದಷ್ಟು ಮೆಂತೆ ಎಲ್ಲ ತಗೊಂಡಿದ್ದೇನೆ. ನೋಡಿ, ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೇನೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು. ನೋಡಿ, ಈಗ ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸನ್ನು ಹುರ್ಕೊಳ್ತಾ ಇದ್ದೇನೆ. ಇದರಲ್ಲಿ ಒಂದು 35 ಬ್ಯಾಡಗಿ ಮೆಣಸು ಉಂಟು, ಒಂದು 20 ಗುಂಟೂರು ಮೆಣಸು ಉಂಟು. ಇಷ್ಟು ಮೆಣಸು ಬೇಕು. ಒಂದು 2ರಿಂದ 2.25 kg ಚಿಕನ್ ಇರ್ಬೋದು, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅಷ್ಟು ಇರ್ಬೋದು ಚಿಕನ್. ನೋಡಿ, ಈ ಡ್ರೈ ಸ್ಪೈಸಸನ್ನೆಲ್ಲ ಬೇರೆ ಹುರ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈ ಮೆಂತೆ ಎಲ್ಲ ಉಂಟಲ್ಲ, ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲದಿದ್ದರೆ ಫ್ರೈ ಆಗಲಿಲ್ಲ ಆದರೆ ಮೆಂತೆ ಎಲ್ಲ ಕೆಂಪಾಗಬೇಕು. ಅದು ಚೆನ್ನಾಗಿ ಫ್ರೈ ಆಗಲಿಲ್ಲದ್ರೆ ಒಳ್ಳೆಯದಾಗೋದಿಲ್ಲ, ಒಂಥರ ñೋಳೆ ಥರ ಆಗ್ತದೆ ಪದಾರ್ಥ. ನೋಡಿ, ಎಲ್ಲ ಜೀರಿಗೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಂಡಿದ್ದೇನೆ ನಾನು. ನೋಡಿ, ತೆಂಗಿನ ತುರಿ ನಾನು ಒಂದು 1/4 ಕಪ್ಪಿನಷ್ಟು ತೆಂಗಿನ ತುರಿ, ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿ, ಮತ್ತು ನೋಡಿ ನೀರುಳ್ಳಿ ಒಂದು 10ರಿಂದ 12 ಸಣ್ಣ ನೀರುಳ್ಳಿ ತಗೊಂಡಿದ್ದೇನೆ ನಾನು, ಮತ್ತು ಸ್ವಲ್ಪ ಒಗ್ಗರಣೆ ಸೊಪ್ಪು ಸ್ವಲ್ಪ ಜಾಸ್ತಿ ಆದರೂ ಏನು ತೊಂದರೆ ಇಲ್ಲ. ನೀರುಳ್ಳಿ ನೀವು ಈ ದೊಡ್ಡ ನೀರುಳ್ಳಿ ಆದರೂ ಹಾಕ್ಬೋದು. ಒಂದು ದೊಡ್ಡ ನೀರುಳ್ಳಿ ಹಾಕೋದಾದರೆ ಒಂದು ನೀರುಳ್ಳಿ ಹಾಕ್ಬೋದು, ಒಂದು ನೀರುಳ್ಳಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಒಂದು ಸಣ್ಣ ಪೀಸ್ ಚಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನಾನು. ಗರಂ ಮಸಾಲ ತುಂಬ ಹಾಕಬೇಡಿ. ಚಿಕನ್ಗೆ ಹೆಚ್ಚಾಗಿ ಗರಂ ಮಸಾಲ ಹಾಕಬೇಕಂತ ಇಲ್ಲ. ಮಟನ್ಗೆ ಆದರೆ ಗರಂ ಮಸಾಲ ಸ್ವಲ್ಪ ಜಾಸ್ತಿ, ಚಿಕನ್ಗೆ ಗರಂ ಮಸಾಲ ತುಂಬ ಒಳ್ಳೆಯದಾಗೋದಿಲ್ಲ ಫ್ಲೇವರ್. ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಇದನ್ನು. ತುಂಬ ಕಪ್ಪು ಕೂಡ ಮಾಡ್ಕೊಳ್ಬೇಡಿ ತೆಂಗಿನಕಾಯಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ನೋಡಿ, ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೆ ನಾನು. ಹುರಿದಿಟ್ಟಿರುವ ಡ್ರೈ ಸ್ಪೈಸಸ್, ಕೊತ್ತಂಬರಿ ಎಲ್ಲ ಉಂಟಲ್ಲ ಅದನ್ನು, ಮತ್ತು ತೆಂಗಿನ ತುರಿ, ನೋಡಿ ಒಂದಿಷ್ಟು ಹುಳಿ ಹಾಕ್ಕೊಂಡಿದ್ದೇನೆ ನಾನು, ಒಂದು ಲಿಂಬೆ ಗಾತ್ರದಷ್ಟು, ಮತ್ತು ಮೆಣಸು ಎಲ್ಲ ಒಟ್ಟಿಗೆ ಹಾಕಿ ರುಬ್ಕೊಂಡಿದ್ದೇನೆ ನಾನು. ಈಗ ಚಿಕನ್ ಬೇಯಿಸಲಿಕ್ಕೆ ಒಗ್ಗರಣೆ ಇಡ್ತಾ ಇದ್ದೇನೆ. ನೋಡಿ, ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಇದ್ದರೆ ತುಪ್ಪದಲ್ಲಿ ಕೂಡ ಮಾಡ್ಕೊಳ್ಬೋದು, ಚೆನ್ನಾಗಿರ್ತದೆ. ನೋಡಿ, ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, ಮತ್ತು ಕಾಯಿಮೆಣಸು ಒಂದು 4ರಿಂದ 5 ಕಾಯಿಮೆಣಸು, ಮತ್ತೊಂದು ನೀರುಳ್ಳಿ ಒಂದು 3 ನೀರುಳ್ಳಿ, 2ರಿಂದ 3 ನೀರುಳ್ಳಿ ಎಲ್ಲ ಫ್ರೈ ಮಾಡ್ತಾ ಇದ್ದೇನೆ. ಒಗ್ಗರಣೆ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಬಾಡಿಸ್ಬೇಕು ಇದನ್ನು. ನೋಡಿ, ಚೆನ್ನಾಗಿ ಬಾಡಬೇಕಿದು. ನೀರುಳ್ಳಿ ಚೆನ್ನಾಗಿ ಬಾಡಿ ಬರಬೇಕು. ನೋಡಿ, ಈಗ ಒಂದು 3ರಿಂದ 4 ಟೊಮೆಟೊ ಕೂಡ ಹಾಕ್ಕೊಳ್ಬೋದು. ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. 3 ಟೊಮೆಟೊ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದು ಟೊಮೆಟೊ ಕೂಡ ಚೆನ್ನಾಗಿ ಬಾಡಬೇಕು. ಚೆನ್ನಾಗಿ ಬಾಡುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಚೆನ್ನಾಗಿ ಬಾಡಿದೆ. ಈಗ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಚಿಕನನ್ನು ಹಾಕಬೇಕು. ನೀರೆಲ್ಲ ಸರಿ ಹಿಂಡಿ ಹಾಕಬೇಕು. ಅದರಲ್ಲಿ ನೀರಿನ ಪಸೆ ಎಲ್ಲ ಇದ್ದರೆ ಚೆನ್ನಾಗಿ ಇದು ಮಾಡಬೇಕು. ಚಿಕನನ್ನು ಕ್ಲೀನೆಲ್ಲ ಮಾಡಿ ಚೆನ್ನಾಗಿ ಅದು ಹಾಕಬೇಕು. ನೋಡಿ, ಈಗ ರುಚಿಗೆ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ ನಾನು. ಚಿಕನ್ ಬೇಯಲಿಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ.
ಮತ್ತು ಅರಿಶಿನ ಪುಡಿ ಕೂಡ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಚಿಕನ್ಗೆ ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ. ಉಪ್ಪು ನಾನು ಚಿಕನ್ ಬೇಯಲಿಕ್ಕೆ ಹಾಕ್ಕೊಂಡಿದ್ದೇನೆ, ಮತ್ತೆ ಕಮ್ಮಿ ಇದ್ದರೆ ಮತ್ತೆ ನೋಡ್ಕೊಂಡು ಹಾಕುವ ಅಂತ ಹೇಳಿ ಈಗ ಸ್ವಲ್ಪ ಚಿಕನಿಗೆ ತಕ್ಕ ಉಪ್ಪು ಹಾಕ್ಕೊಂಡಿದ್ದೇನೆ. ಇನ್ನಿದು ಚಿಕನ್ ಚೆನ್ನಾಗಿ ಬೇಯಬೇಕು. ಮುಚ್ಚಿಡ್ತಾ ಇದ್ದೇನೆ, ಬೇಯಲಿ, ಚೆನ್ನಾಗಿ ಬೇಯಲಿ. ನೋಡಿ ಸ್ವಲ್ಪ ಬೇಯ್ತಾ ಬಂದಿದೆ, ಆದರೆ ಇನ್ನೂ ಕೂಡ ಚೆನ್ನಾಗಿ ಬೇಯಬೇಕು. ಪೂರ್ತಿ ಬೇಯಲಿಲ್ಲ. ನೋಡಿ ಈಗ ನೀರೆಲ್ಲ ಬಿಟ್ಟಿದೆ. ನೋಡಿ ಚಿಕನ್ ಇದು ನೀರೆಲ್ಲ ಬಿಡ್ತಾ ಬಂದಿದೆ. ನೋಡಿ ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಈ ಥರ ಪುಳಿಮುಂಚಿ ಒಮ್ಮೆ ಮಾಡಿ ನೋಡಿ. ಎಲ್ಲ ಫ್ರೈ ಮಾಡಿ, ರೋಸ್ಟ್ ಮಾಡಿ, ಪೆಪ್ಪರ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು, ತುಂಬ ಚೆನ್ನಾಗಿ ಬರ್ತದೆ. ನೋಡಿ ಈಗ ಬೆಂದಿದೆ. ಮಸಾಲ ಹಾಕ್ತಾ ಇದ್ದೇನೆ ನೋಡಿ ನಾನು ಇದಕ್ಕೆ. ನೋಡಿ ರುಬ್ಬಿಟ್ಟಿರುವಂತಹ ಮಸಾಲವನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಈ ಥರ ಚಿಕನ್ ಪುಳಿಮುಂಚಿ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಒಳ್ಳೆಯದಾಗ್ತದೆ. ಎಲ್ಲ ರೋಸ್ಟ್ ಮಾಡಿ ಹಾಕಿರೋದ್ರಿಂದ ಈ ತೆಂಗಿನಕಾಯಿ ಮತ್ತು ಇದೆಲ್ಲ ಹುರ್ಕೊಂಡು ಹಾಕಿರೋದ್ರಿಂದ ತುಂಬ ಒಳ್ಳೆಯದಾಗ್ತದೆ. ಅದಲ್ಲದೆ ಪೆಪ್ಪರ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು, ತುಂಬ ಚೆನ್ನಾಗಿ ಬರ್ತದೆ. ಸ್ಪೈಸಿಯಾಗಿ ಖಡಕ್ಕಾದಂಥ ಪುಳಿಮುಂಚಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ಮತ್ತು ನೀವೇ ಹೇಳ್ತೀರಾ ಹೇಗೆ ಬಂದಿದೆ ಅಂತ ಹೇಳಿ. ತುಂಬ ಒಳ್ಳೆಯದಾಗ್ತದೆ. ನೋಡಿ ಈಗ ಉಪ್ಪು ಪುನಃ ಹಾಕ್ತಾ ಇದ್ದೇನೆ ನಾನು. ಚಿಕನ್ ಬೇಯಲಿಗೆ ಉಪ್ಪು ಹಾಕಿದ್ದೆ ನಾನು. ಈಗ ಮಸಾಲಕ್ಕೆ ನೋಡಿ ಉಪ್ಪು ನೋಡಿ ಹಾಕ್ತಾ ಇದ್ದೇನೆ. ಉಪ್ಪೆಲ್ಲ ಖಡಕ್ಕಲ್ಲಿ ಬೇಕು. ಉಪ್ಪು ಮತ್ತು ಖಾರ ಮತ್ತು ಹುಳಿ ಎಲ್ಲ ಕರೆಕ್ಟಲ್ಲಿದ್ರೇ ಯಾವುದು ಟೇಸ್ಟ್ ಆಗೋದು. ಚಿಕನ್, ಮೀನು ಯಾವುದು ಮಾಡುವಾಗ ಪುಳಿಮುಂಚಿ ಅಂತ ಹೇಳಿದ ಮೇಲೆ ಹುಳಿ ಎಲ್ಲ ಕರೆಕ್ಟಲ್ಲಿ ಬೇಕು. ಒಳ್ಳೆ ಸ್ಪೈಸಿಯಾಗಿ ಬಂದಿದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೀವು. ಇದೇ ಅಳತೆಯಲ್ಲಿ ಎಲ್ಲ ಹಾಕಿ ಸ್ಪೈಸಿ ತಿನ್ನುವವರಿಗೆ ಈ ಥರ ಮಾಡಿ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ. ಚಿಕನ್ ಪುಳಿಮುಂಚಿ, ಮ್ಯಾಂಗ್ಳೂರ್ ಫೇಮಸ್ ರೆಸಿಪಿ ಚಿಕನ್ ಪುಳಿಮುಂಚಿ. ಈ ಥರ ಒಮ್ಮೆ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡಿ ಒಗ್ಗರಣೆ ಸೊಪ್ಪು ಹಾಕ್ತಾ ಇದ್ದೇನೆ ನಾನು. ಒಗ್ಗರಣೆ ಸೊಪ್ಪು ಧಾರಾಳವಾಗಿ ಹಾಕ್ಬೋದು. ಒಗ್ಗರಣೆ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತದೆ ಒಗ್ಗರಣೆ ಸೊಪ್ಪು ಹಾಕೋದ್ರಿಂದ. ಚೆನ್ನಾಗಿ ಬೇಯಬೇಕಿದು ಚಿಕನ್. ನೀವು ಮಸಾಲ ಹಾಕಿದ ಮೇಲೆ ಉಂಟಲ್ಲ, ಚೆನ್ನಾಗಿ ಕುದಿಬೇಕು ಮಸಾಲ. ನಿಮ್ಮದು ಮಸಾಲ ಎಷ್ಟು ಚೆನ್ನಾಗಿ ಕುದೀತದೆ ಅಲ್ಲ, ಅಷ್ಟು ಚೆನ್ನಾಗಿ ಬರ್ತದೆ ನಿಮ್ಮದು ಚಿಕನ್ ಪುಳಿಮುಂಚಿ. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬರ್ತಾ ಉಂಟು. ನೋಡಿ ಸೈಡಿಂದ ಎಣ್ಣೆ ಎಲ್ಲ ಬಿಟ್ಕೊಂಡು ಬರ್ತಾ ಉಂಟು. ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಚಿಕನ್ ಪುಳಿಮುಂಚಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ತಿಳಿಸಿ ಫ್ರೆಂಡ್ಸ್. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.